ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ. ಆ ಕಥೆಯಲ್ಲಿ ಗುಂಡಿನ ಸದ್ದು ಇರಲ್ಲ, ಯುದ್ಧವೂ ಇರಲ್ಲ, ಭೂಕಂಪವೂ ಇರಲ್ಲ. ಆದರೆ ಪ್ರತಿದಿನ ನಮ್ಮ ಕಣ್ಣೆದರೆ ನಮ್ಮ ಭವಿಷ್ಯ ನಿಧಾನವಾಗಿ ಕಣ್ಮರೆಯಾಗುತ್ತಿದೆ. ಅದು ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು. ಒಂದು ಕಾಲದಲ್ಲಿ ಹಳ್ಳಿಯ ಹೆಮ್ಮೆಯಾಗಿದ್ದ ಶಾಲೆಗಳು ಇಂದು ಬೀಗ ಹಾಕಿದ ಕಟ್ಟಡಗಳಾಗಿ ನಿಂತಿವೆ. ಆದರೆ ಈ ಪರಿಸ್ಥಿತಿಗೆ ಯಾರು ಕಾರಣ? ಒಂದು ಕ್ಷಣ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ಬೆಳಿಗ್ಗೆ ಪ್ರಾರ್ಥನೆ, ಜನಗಣಮನ, ರಾಷ್ಟ್ರಗೀತೆ, ಚೀಲದಲ್ಲಿ 2 ಪುಸ್ತಕಗಳು, ಸ್ಲೇಟ್, ಮಣ್ಣಿನ ವಾಸನೆ, ಕಬಡ್ಡಿ ಮೈದಾನ, ಖೋ ಖೋ, ಶಿಕ್ಷಕರ ಒಂದು ಮಾತು, ಚೆನ್ನಾಗಿ ಓದು, ಜೀವನ ಬದಲಾಗುತ್ತದೆ. ಆ ಒಂದು ಮಾತು ಸಾವಿರ ಮಕ್ಕಳ ಬದುಕನ್ನು ಬದಲಿಸಿತು. ಇಂದು IAS ಅಧಿಕಾರಿಗಳಾಗಿ, ವೈದ್ಯರಾಗಿ, ಇಂಜಿನಿಯರ್ಗಳಾಗಿ, ವಿಜ್ಞಾನಿಗಳಾಗಿ, ವಕೀಲರಾಗಿ, ಉದ್ಯಮಿಗಳಾಗಿ ದೇಶ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಅನೇಕರ ಅಡಿಪಾಯವೇ ನನ್ನ ಸರ್ಕಾರಿ ಕನ್ನಡ ಶಾಲೆ. ಆದರೆ ಇಂದು ಅದೇ ಶಾಲೆಗೆ ಹೋದರೆ ಖಾಲಿ ಬೆಂಚುಗಳು, ಬೀಗ ಹಾಕಿದ ಕೊಠಡಿಗಳು, ಆಟದ ಮೈದಾನದಲ್ಲಿ ಮಕ್ಕಳ ಬದಲು ಕಳೆ. ಕೆಲವು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕರು 5 ತರಗತಿಗಳಿಗೆ ಪಾಠ ಮಾಡುತ್ತಾರೆ. ಕೆಲವು ಶಾಲೆಗಳಲ್ಲಿ 10 ಮಕ್ಕಳು ಸಹ ಇಲ್ಲ. ಹಲವು ಶಾಲೆಗಳು ವಿಲೀನವಾಗುತ್ತಿವೆ. ಇದು ಕೇವಲ ಅಂಕಿಅಂಶವಲ್ಲ, ಇದು ಸಮಾಜಕ್ಕೆ ಎಚ್ಚರಿಕೆಯ ಗಂಟೆ. ಈ ಪರಿಸ್ಥಿತಿಗೆ ಕಾರಣಗಳೇನು? ಮೊದಲ ಕಾರಣ, ಇಂಗ್ಲಿಷ್ ಶಿಕ್ಷಣ ಮೇಲಿನ ಅತಿಯಾದ ಮೋಹ. ಇಂಗ್ಲಿಷ್ ಕಲಿಯಬೇಕೆ? ಖಂಡಿತ ಹೌದು. ಆದರೆ ಕನ್ನಡ ಶಾಲೆಯಲ್ಲಿ ಓದಿದರೆ ಯಶಸ್ಸು ಸಿಗುವುದಿಲ್ಲ ಎನ್ನುವುದು ತಪ್ಪು. ಎರಡನೇ ಕಾರಣ, ಖಾಸಗಿ ಶಾಲೆಗಳ ವ್ಯಾಪಾರೀಕರಣ. ದೊಡ್ಡ ಕಟ್ಟಡಗಳು, ಆಕರ್ಷಕ ಜಾಹೀರಾತುಗಳು, 100% ಫಲಿತಾಂಶ, ಇವೆಲ್ಲವನ್ನು ನೋಡಿ ಅದೇ ಉತ್ತಮ ಶಿಕ್ಷಣ ಎಂದು ಹಲವರು ನಂಬಿದರು. ಮೂರನೇ ಕಾರಣ, ಸರ್ಕಾರದ ನಿರ್ಲಕ್ಷ್ಯ. ಎಲ್ಲಾ ಸರ್ಕಾರಿ ಶಾಲೆಗಳು ಒಂದೇ ರೀತಿಯಲ್ಲ. ಅನೇಕ ಶಾಲೆಗಳು ಅತ್ಯುತ್ತಮವಾಗಿವೆ, ಆದರೆ ಕೆಲವು ಕಡೆ ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯಗಳ ಕೊರತೆ, ಹಳೆಯ ಕಟ್ಟಡಗಳು. ಈ ಸಮಸ್ಯೆಗಳು ಜನರ ವಿಶ್ವಾಸವನ್ನು ಕಡಿಮೆ ಮಾಡಿವೆ. ನಾಲ್ಕನೆಯ ಕಾರಣ, ಹಳ್ಳಿಗಳಿಂದ ನಗರಗಳಿಗೆ ವಲಸೆ. ಮಕ್ಕಳೇ ಇಲ್ಲದ ಊರಲ್ಲಿ ಶಾಲೆ ಹೇಗೆ ಉಳಿಯುತ್ತದೆ? ಆದರೆ ಇನ್ನೂ ಎಲ್ಲವೂ ಮುಗಿದಿಲ್ಲ. ಕರ್ನಾಟಕದ ಅನೇಕ ಸರ್ಕಾರಿ ಶಾಲೆಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಗೆದ್ದಿವೆ. ಅನೇಕ ಮಕ್ಕಳು ನೀಟ್, JEE, UPSC ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರ್ಕಾರಿ ಶಾಲೆಯಿಂದಲೇ ಸಾಧನೆ ಮಾಡಿದ್ದಾರೆ. ಸಮರ್ಪಿತ ಶಿಕ್ಷಕರು ಇಂದಿಗೂ ತಮ್ಮ ಸಂಬಳಕ್ಕಿಂತ ಮಕ್ಕಳ ಭವಿಷ್ಯವನ್ನು ದೊಡ್ಡದಾಗಿ ನೋಡುತ್ತಿದ್ದಾರೆ. ಹಾಗಿದ್ದರೆ ನಾವೆಲ್ಲ ಏನು ಮಾಡಬಹುದು? ನಮ್ಮ ಊರಿನ ಸರ್ಕಾರಿ ಶಾಲೆಗೆ ಭೇಟಿ ನೀಡಿ, ಅಲ್ಲಿನ ಶಿಕ್ಷಕರನ್ನು ಪ್ರೋತ್ಸಾಹಿಸಿ, ಪುಸ್ತಕಗಳನ್ನು ದಾನ ಮಾಡಿ, ಮರಗಳನ್ನು ನೆಡಿ, ಶಾಲೆಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹಂಚಿಕೊಳ್ಳಿ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿಯನ್ನು ಬೆಳೆಸೋಣ. ಸರ್ಕಾರಿ ಶಾಲೆ ಎಂದರೆ ಬಡವರ ಶಾಲೆ ಅಲ್ಲ, ಅದು ಸಮಾನ ಅವಕಾಶಗಳ ಶಾಲೆ. ಸ್ನೇಹಿತರೆ, ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ಒಂದು ಚಳವಳಿಯ ಆರಂಭ. ಮುಂದಿನ ದಿನಗಳಲ್ಲಿ ನಾನು ಕರ್ನಾಟಕದ ವಿವಿಧ ಸರ್ಕಾರಿ ಕನ್ನಡ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಭೇಟಿ ನೀಡಲಿದ್ದೇನೆ. ಒಂದು ದಿನ ಪೂರ್ತಿ ಆ ಶಾಲೆಯ ಮಕ್ಕಳ ಜೊತೆ ಸಮಯ ಕಳೆಯುತ್ತೇನೆ, ಮಾತನಾಡುತ್ತೇನೆ, ಅವರ ಕನಸುಗಳನ್ನು ಕೇಳುತ್ತೇನೆ, ಅಲ್ಲಿನ ಶಿಕ್ಷಕರ ಜೊತೆ ಸಂವಾದ ನಡೆಸುತ್ತೇನೆ, ಅವರ ಸವಾಲುಗಳು, ಅವರ ಸಾಧನೆಗಳು ನಿಮ್ಮ ಮುಂದೆ ತರುತ್ತೇನೆ. ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿ ಇಂದು ಸಮಾಜದ ಉನ್ನತ ಸ್ಥಾನದಲ್ಲಿರುವ ಹಳೆಯ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಅವರ ಯಶೋಗಾಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ಸರಣಿಯ ಉದ್ದೇಶ ಸರ್ಕಾರಿ ಶಾಲೆಗಳ ನಿಜವಾದ ಚಿತ್ರಣವನ್ನು ನಿಮ್ಮ ಮುಂದೆ ತರುವುದು. ಒಳ್ಳೆಯದನ್ನು ಹೊಗಳೋಣ, ಸಮಸ್ಯೆ ಇದ್ದರೆ ಅದನ್ನು ಪ್ರಾಮಾಣಿಕವಾಗಿ ತೋರಿಸೋಣ. ಏಕೆಂದರೆ ಬದಲಾವಣೆ ಪ್ರಾರಂಭವಾಗುವುದು ನಾವು ಸತ್ಯವನ್ನು ನೋಡಿದಾಗ ಮಾತ್ರ. ಕೊನೆಯದಾಗಿ, ಒಂದು ಶಾಲೆ ಮುಚ್ಚಿದಾಗ ಒಂದು ಕಟ್ಟಡ ಮಾತ್ರ ಮುಚ್ಚುವುದಿಲ್ಲ. ಒಂದು ಗ್ರಾಮದ ಭವಿಷ್ಯ, ಒಂದು ಮಗುವಿನ ಕನಸು, ಒಂದು ಭಾಷೆಯ ಹೆಮ್ಮೆ ನಿಧಾನವಾಗಿ ಕಣ್ಮರೆಯಾಗುತ್ತದೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಯಾವ ಶಿಕ್ಷಣ ವ್ಯವಸ್ಥೆಯನ್ನು ಬಿಟ್ಟು ಹೋಗುತ್ತೇವೆ? ಈ ಪ್ರಶ್ನೆಯನ್ನು ನಿಮಗೆ ಬಿಡುತ್ತೇನೆ. ನಿಮ್ಮ ಊರಿನ ಸರ್ಕಾರಿ ಶಾಲೆಯ ಬಗ್ಗೆ ಕಮೆಂಟ್ ನಲ್ಲಿ ಬರೆಯಿರಿ. ನಿಮ್ಮ ಶಾಲೆಗೆ ನಾನು ಬರಬೇಕೆಂದಿದ್ದರೆ ಆ ಶಾಲೆಯ ಹೆಸರು ಮತ್ತು ಊರಿನ ಹೆಸರನ್ನು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ, ನಮ್ಮ ಸರ್ಕಾರಿ ಶಾಲೆಗಳು, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.